ನಿಮಗೆಲ್ಲ ಗೊತ್ತಾ, 9 ಅನ್ನೋ ಸಂಖ್ಯೆಗೂ ನಮ್ಮ ಬ್ಯಾಚ್ಗೂ ಏನೋ ಒಂದು ಕನೆಕ್ಷನ್ ಇದೆ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ತುಂಬ ಸಿಂಪಲ್ಲು. 9/9/2019 ಅವತ್ತು ನಾವೆಲ್ಲರೂ ಆದ್ವಿ ಈ ಕಾಲೇಜಿಗೆ ಸ್ವತ್ತು. ಹೌದು, ನಾನು ಹೇಳ್ತಿರೋದು ಓರಿಯೆಂಟೇಷನ್ ಡೇ ಬಗ್ಗೆ. ಡಿಗ್ರಿ ಲೈಫ್ಗೆ ಕಾಲಿಟ್ಟ ಮೊದಲ ದಿನ. ಹೆಂಗಪ್ಪ ಇಲ್ಲಿ 5.5 ವರ್ಷ ಪೇರೆಂಟ್ಸ್ನ ಬಿಟ್ಟಿರೋದು ಅಂತ ಯೋಚನೆ ಮಾಡಿದ ದಿನ. ವೆಟರ್ನರಿ ಅಂದರೆ ಏನು ಅಂತ ಸ್ವಲ್ಪನಾದರೂ ಗೊತ್ತಾಗಿದ್ದ ದಿನ. ಹೀಗೆ ಮುಂದುವರೆದು ಹಾಸ್ಟೆಲ್ ಕಡೆ ಲಗೇಜೆಲ್ಲ ಎತ್ಕೊಂಡು ಹೋದರೆ ಯಾವ ರೂಮ್ ಸಿಗುತ್ತೋ, ಯಾರು ನನ್ನ ರೂಮ್ಮೇಟ್ ಆಗ್ತಾರೋ ಅನ್ನೋ ಟೆನ್ಷನ್ನು. ಅರ್ಧ ಗಂಟೆಲೆ ನಮ್ಮ ಚೀಫ್ ವಾರ್ಡನ್ ಗಂಗಾನಾಯಕ್ ಸರ್ರು ರೂಮ್ ಅಲಾಟ್ ಮಾಡಿ ಕೊಟ್ಟರು ನಮಗೆಲ್ಲ ಸೊಲ್ಯೂಷನ್ನು. ಅದೇ ದಿನ ನಮ್ಮ ಪೇರೆಂಟ್ಸ್ ನಮಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕೊಡಿಸಿ ಬ್ಯಾಗ್ ತುಂಬ ತಿಂಡಿ ತುಂಬಿಸಿ ನಮ್ಮ ಕಣ್ಣೀರು ಒರೆಸಿ ಅವತ್ತೇ ಸಂಜೆ ಪೇರೆಂಟ್ಸ್ಗೆ ಹೇಳಿದ್ವಿ ವಿದಾಯ. ಇಲ್ಲಿಂದ ಶುರುವಾಯಿತು ನೋಡಿ ನಮ್ಮ ವೆಟರ್ನರಿ ಜೀವನದ ಅಧ್ಯಾಯ. ಹೀಗೆ ಮಾರನೇ ದಿನ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕಿ ಜೇಬಲ್ಲಿ ಹೊಸ ಫೋನ್ ಇಟ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡಿಕೊಂಡು ಮಸ್ತ್ ರೆಡಿಯಾಗಿ ಹೋಟೆಲ್ಗೆ ಹೋದಂಗೆ ಮೆಸ್ ಒಳಗೆ ಹೋಗಿ ತಿಂಡಿ ಮಾಡಿ ಹೊರಗೆ ಬಂದು ಯಾರೋ ನಮ್ಮ ಸೀನಿಯರ್ಗೆ, ಬ್ರೋ ಇಲ್ಲಿ ಎಷ್ಟು ಗಂಟೆ ಕ್ಲಾಸ್ ಸ್ಟಾರ್ಟು ಅಂತ ಕೇಳಿದಾಗ ಅಲ್ಲೇ ಕೊಟ್ಟರು ನೋಡಿ ಒಂದೊಳ್ಳೆ ಡೋಸು. ಲೇ, ಯಾರಿಗೆ ಬ್ರೋ ಅಂತಿದ್ಯಾ? ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜಿದು. ಸೀನಿಯರ್ಸ್ನ ಸರ್ ಮೇಡಮ್ ಅನ್ಬೇಕು, ಫಾರ್ಮಲ್ಸ್ ಹಾಕಬೇಕು, ನೀಟಾಗಿ ಹೇರ್ ಕಟ್ ಮಾಡಿಸ್ಬೇಕು, ಫಸ್ಟ್ ಇಯರ್ ಮುಗಿಯೋವರೆಗೂ ಎಲ್ಲರಿಗೂ ವಿಶ್ ಮಾಡಬೇಕು, ತಲೆ ತಗ್ಸ್ಕೊಂಡು ಹೋಗಬೇಕು, ಬರಬೇಕು, ಇಂಟರ್ನಲ್ಸ್ ಪಾಸ್ ಆಗಬೇಕೋ ಬೇಡವೋ, 1 ವರ್ಷ ಅನಾಟಮಿಲಿ ರಿಪೀಟ್ ಆಗ್ತೀಯಾ ಅಂತ ಕೇಳೇ ಬಿಟ್ರು. ಆಗ ನಮ್ಮ ತಲೆಯಲ್ಲಿ ಬಂದಿದ್ದು ಒಂದೇ ಥಾಟು, ಈ ಕ್ಯಾಂಪಸ್ ಒಂದು KGF ಇದ್ದಂಗೆ. ನಾವೆಲ್ಲ ನರಾಚಿಲಿ ಕೆಲಸ ಮಾಡೋ ಆಳುಗಳು, ಸೀನಿಯರ್ಸ್ ಎಲ್ಲ ವಾನರಂ ಸೇನೆ ಕಾಯೋ ಗಾರ್ಡ್ಸ್ಗಳು. ಇವ್ರ ಮಾತು ಯಾವನ್ ಕೇಳ್ತಾನೆ ಅನ್ಕೊಂಡು ಕ್ಲಾಸ್ ರೂಮ್ಗೆ ಹೋದ್ವಿ. ಫಸ್ಟ್ ಕ್ಲಾಸೇ LPM ಅಂತೆ. LPM ಅಂದ್ರೆ ತಲೆ ಬುಡಾನು ಗೊತ್ತಿಲ್ದಿರೋ ನಮ್ಗೆ ಡಾಕ್ಟರ್ ಗುರುಪ್ರಸಾದ್ ಸರ್ ಬಂದು LPM ಅಂದ್ರೆ ಏನು ಅಂತ ಫುಲ್ ಫಾರ್ಮ್ ಹೇಳಿದ್ರು. ನಮ್ಮ ಇಂಟ್ರೊಡಕ್ಷನ್ ತಗೊಂಡು ಇವತ್ತಿಗೆ ಸಾಕು, ನಾಳೆಯಿಂದ ಪಾಠ ಶುರು ಮಾಡೋಣ ಅಂತ ಹೇಳಿ ಹೋಗ್ಬಿಟ್ರು. ಅಲ್ಲಿಂದ ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ತಾ ಪರಿಚಯ ಮಾಡಿಕೊಂಡು ಬಂದ್ವಿ ನೋಡಿ ಅನಾಟಮಿ ಲ್ಯಾಬ್ಗೆ. ಆವಾಗಲೇ ಫ್ಲ್ಯಾಶ್ ಆಯ್ತು, ಸೀನಿಯರ್ಸ್ ಕೇಳಿದ್ದು ಅನಾಟಮಿಲಿ 1 ಇಯರ್ ರಿಪೀಟ್ ಮಾಡ್ತೀಯಾ ಅಂತ. ಲ್ಯಾಬ್ ತುಂಬ ಇರೋ ಪ್ರಾಣಿ ಮೂಳೆಗಳು, ಅರ್ಥನೇ ಆಗದಿರೋ ಚಾರ್ಟ್ಗಳು, ಆ ಫಾರ್ಮಲಿನ್ ಸ್ಮೆಲ್ಲು ಎಲ್ಲರನ್ನೂ ಮಾಡ್ತಿತ್ತು ಡಲ್ಲು. ಅವಾಗ ಎಂಟ್ರಿ ಕೊಟ್ಟರು ನೋಡಿ ಡಾಕ್ಟರ್ ರಾಜ್ ಶೈಲೇಶ್ ಸರ್. ಹೇ, ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿ ಪಾಠ ಸ್ಟಾರ್ಟ್ ಮಾಡೇ ಬಿಟ್ರು. ಕ್ಲಾಸ್ ಮುಗಿದ ಮೇಲೆ ಅನಿಸ್ತು ಅನಾಟಮಿ ತುಂಬ ಕಷ್ಟ ಇದೆ ಅಂತ. ಇದರ ಮಧ್ಯ ಇನ್ನೊಂದು ಸಬ್ಜೆಕ್ಟು ಫಿಸಿಯಾಲಜಿ. ಡಾಕ್ಟರ್ ವಿನೂತನ್ ಸರ್ ಬಂದು ಎಲ್ಲ ಹೋಗಿ ಯೂರಿನ್ ಸ್ಯಾಂಪಲ್ ತಗೊಂಡು ಬನ್ನಿ ಅಂತ ಕಳ್ಸೇ ಬಿಟ್ರು. ಹೀಗೆ ನಮ್ಮ ಫಸ್ಟ್ ಇಯರ್ ಸ್ಟಾರ್ಟ್ ಆಯ್ತು. ಅನಾಟಮಿಲಿ ಗಂಗಾನಾಯಕ್ ಸರ್ ಬೋನ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ರಾಜ್ ಶೈಲೇಶ್ ಸರ್ ತಗೋತಿದ್ರು ಕ್ಲಾಸ್ ದಿನ ಪೂರ್ತಿ. LPM ಲ್ಯಾಬ್ಗೆ ಫಾರ್ಮ್ಗಳಿಗೆ ಆ ಮಳೆಲಿ ಹೋಗೋದೇ ನಮ್ದೊಂದು ದೊಡ್ಡ ಫಜೀತಿ. ಆ ವೈಟ್ ಏಪ್ರಾನು ಫಿಸಿಯಾಲಜಿ ಕ್ಲಾಸಲ್ಲಿ ಹೇಳ್ತಿದ್ ನೆಫ್ರಾನು, ರೂಪಾ ಮೇಡಮ್ ಕ್ಲಾಸಲ್ಲಿ ಕೊಡ್ತಿದ್ ಫಾರ್ಡರ್ ಅಸೈನ್ಮೆಂಟು ಸಂಜೆ ಮೇಲೆ ಅಂಕಲ್ ಅಂಗಡಿಯಲ್ಲಿ ಮಾಡಿಸ್ತಿದ್ವಿ ಪ್ರಿಂಟು. ಸಂಜೆ ಆದ್ರೆ ಎಲ್ರೂ ಇರ್ತಿದ್ದು ಗ್ರೌಂಡಲ್ಲಿ. ದೊಡ್ಡ ದೊಡ್ಡ ಕ್ರಿಕೆಟ್ ಅಕಾಡೆಮಿಲಿ ಕೋಚಿಂಗ್ ತಗೊಂಡು ಬಂದವರೆಲ್ಲ ಬಾಲ್ ಬಾಯ್ಗಿಂತ ಕಡೆಯಾಗಿದ್ರು. ಇದೊಂದು ಕಡೆ ಆದ್ರೆ ವಾಲಿಬಾಲ್ನ ರಿಮ್ ಪೈಡ್ ಅಂತ ಹೊಡಿತೀನನ್ನೋ ಜೂನಿಯರ್ಸ್ನ ವಾಲಿಬಾಲ್ ಗ್ರೌಂಡ್ನ ರೆಡಿ ಮಾಡೋಕೆ, ಪಾಯಿಂಟ್ ಎನ್ಸಕ್ಕೆ, ಬಾಟಲ್ನಲ್ಲಿ ನೀರು ತರಕ್ಕೆ ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಸೀನಿಯರ್ಸು ಸೇರಿಸ್ಬಿಟ್ಟಿದ್ರು. ಹೀಗೆ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಅಂತ ಎಲ್ಲರೂ ಒಂದೊಂದು ಗೇಮ್ಗೆ ಫಿಕ್ಸ್ ಆಗಿದ್ರೆ, ಇದ್ರ ಮಧ್ಯ ಯಾವ ಆಟಕ್ಕೂ ಬರ್ದೆ ಕಳ್ಳಾಟ ಆಡೋ ಜೂನಿಯರ್ಸ್ಗೆ ಸಂಜೆ ಮೇಲೆ ಇರ್ತಿತ್ತು ಒಂದು ಒಳ್ಳೆ ಸೆಷನ್ನು. ಹರ್ಷಾಬಾಯ್ ಮಾಡ್ದ ಅದಕ್ಕೆ ಅಪೋಸಿಷನ್ನು, ಆಯ್ತು ಸ್ವಲ್ಪ ಕಾಂಪ್ಲಿಕೇಶನ್ನು. ಆದ್ರೆ ಇವತ್ತು ಅವಂದು ಸೀನಿಯರ್ಸ್ದೇ ಇರೋದು ಒಳ್ಳೆ ರಿಲೇಷನ್ನು. ಹೀಗೆ ಆಟ ಆಡ್ತಾ, ಓದ್ತಾ, ಬರಿತಾ 2 ಇಂಟರ್ನಲ್ಸು, 1 LPM ಟೂರು, ಫ್ರೆಶರ್ಸ್ ಡೇನೂ ಮುಗಿಸ್ಕೊಂಡು ಸ್ಮೂತ್ ಆಗಿ ಹೋಗ್ತಿದ್ ನಮ್ಮ ರೈಡ್ಗೆ ಸಡನ್ ಆಗಿ ಸ್ಪೀಡ್ ಬ್ರೇಕ್ ತರ ಬಂದಿದ್ದು ಕೊರೋನಾ. ಕೊರೋನಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಲಾಕ್ಡೌನು, ಕ್ವಾರಂಟೈನು. ಮನೆಯಲ್ಲೇ ಕೇಳ್ತಿದ್ವಿ ಆನ್ಲೈನ್ ಕ್ಲಾಸು. ಫಸ್ಟ್ ಇಯರ್ಸ್ ಎಕ್ಸಾಮ್ ಬದಲಿಗೆ ಬಂಡಲ್ ಅಷ್ಟು ಅಸೈನ್ಮೆಂಟ್ ಬರೆದು ಹಂಗೋ ಹಿಂಗೋ ಫಸ್ಟ್ ಇಯರ್ ಮುಗಿಸೇ ಬಿಟ್ವಿ. ಆಮೇಲೆ ನಮ್ಮ ಸೆಕೆಂಡ್ ಇಯರ್ನು ಆನ್ಲೈನಲ್ಲೇ ಸ್ಟಾರ್ಟ್ ಮಾಡಿ ಸೆಕೆಂಡ್ ವೇವ್ ಕೊರೋನಾನೂ ಮುಗಿಸ್ಕೊಂಡು
10 ತಿಂಗಳು ಒಳ್ಳೆ ಮನೆ ಊಟ ಮಾಡಿಕೊಂಡು ಎಲ್ಲರೂ ಒಂದು ರೌಂಡ್ ದಪ್ಪ ಆಗಿ ವಾಪಸ್ ಕಾಲೇಜ್ಗೆ ಬಂದ್ವಿ. ಸೆಕೆಂಡ್ ಇಯರ್ಗೆ ಕಾಲೇಜಿಗೆ ಕಾಲಿಟ್ಟ ಮೇಲೆ ನಾವೇ ಸೀನಿಯರ್ಸ್ ಅನ್ನೋ ಫೀಲ್ ಬಂದೇ ಬಿಡ್ತು. ನಮ್ಮ ಜೂನಿಯರ್ಸ್ ಮುಂದೆ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಬಿಲ್ಡಪ್ ಕೊಡ್ತಾ ಹವಾ ಮೇಂಟೈನ್ ಮಾಡಿಕೊಂಡು ದಿನ ಮಧ್ಯಾಹ್ನ ಅನ್ನಪೂರ್ಣೇಶ್ವರಿ ಚೌಟ್ರಿಲಿ ಊಟ ಮಾಡಿಕೊಂಡು ನಮ್ಮ ಕನ್ನೇಶ್ ಕೊಡ್ಸಿದ ಆ್ಯಕ್ಸಿ ಗೇಮ್ ಆಡಿಕೊಂಡು ಸೀನಿಯರ್ಸ್ ಎಲ್ಲರನ್ನೂ ಕ್ಯಾಚ್ ಹಾಕ್ಕೊಂಡು ಗ್ಯಾಪಲ್ಲಿ ಅನೌನ್ಸ್ ಆದ ಎಕ್ಸಾಮ್ನು ಪೋಸ್ಟ್ಪೋನ್ ಆಗಲಿ ಅಂತ ಸ್ಟ್ರೈಕ್ ಮಾಡಿಕೊಂಡು ಹಂಗೋ ಹಿಂಗೋ ಕಷ್ಟಪಟ್ಟು ಪ್ಯಾಥೋ, ಮೈಕು, ಬಯೋಕೆಮ್ಮು, AGB, ನ್ಯೂಟ್ರಿಷನ್ ಎಲ್ಲದರಲ್ಲೂ ಫಸ್ಟ್ ಟೈಮ್ ಆ್ಯನ್ಯುವಲ್ ಎಕ್ಸಾಮ್ ಬರೆದು ಪಾಸಾಗಿ ಥರ್ಡ್ ಇಯರ್ಗೆ ಎಂಟ್ರಿ ಕೊಟ್ವಿ. ಹಂಗೋ ಹಿಂಗೋ ಕೊರೋನಾ, ಲಾಕ್ಡೌನು, ಆನ್ಲೈನ್ ಕ್ಲಾಸಲ್ಲಿ 2 ವರ್ಷನ ಸಲೀಸಾಗಿ ಮುಗಿಸಿದ ನಮಗೆ ದ ಮೋಸ್ಟ್ ಹೆಕ್ಟಿಕ್ ಇಯರ್ ಆಫ್ ವೆಟರ್ನರಿ ಡಿಗ್ರಿ ಥರ್ಡ್ ಇಯರ್ ಅಂತ ನಿಧಾನಕ್ಕೆ ಅನ್ಸೋಕ್ಕೆ ಶುರುವಾಯಿತು. ಫಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಓರಿಯೆಂಟೇಷನ್ ಡೇಯಿಂದ, ಆದರೆ ಥರ್ಡ್ ಇಯರ್ ಸ್ಟಾರ್ಟ್ ಆಗಿದ್ದು ಕಮಿಟಿಯಿಂದ. ಯಾರ್ದೋ ಬರ್ಡೇ, ಯಾರೋ ಎಡಿಟ್ ಮಾಡಿದ್ದು, ಯಾರೋ ಹಾಕಿದ ಸ್ಟೇಟಸ್ಗೆ ಕೊನೆಗೆ ಎಲ್ಲರ ಫೋನು ಸೀಸ್ ಆಯಿತು. ಕಮಿಟಿ ಮುಗಿಸ್ಕೊಂಡು ಬಂದವ್ರು ಹೇಳ್ತಿದ್ದ ಸ್ಟೋರಿ ಕೇಳೋಕ್ಕೆ ಒಂಥರ ಕ್ರೇಜು. ಹೀಗೆ ರೇಡಿಯೋ ಸ್ಕಿಟ್ಟು, ರೇಬೀಸ್ ಡೇ, ಎಗ್ ಡೇ ಅಲ್ಲೆಲ್ಲ ವಾಲಂಟಿಯರ್ಸ್ ಆಗಿ ಸೈಡಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡು ನೆಮ್ಮದಿಯಾಗಿದ್ದಿದ್ದು ನಮಗೆ ಈ 7 ಸಬ್ಜೆಕ್ಟ್ಸ್ ಹೆಸರು ಕೇಳಿ 7 ಸುತ್ತಿನ ಕೋಟೆ ಒಳಗೆ ಹೋಗೋ ಹಾಗೆ ಫೀಲ್ ಆಗ್ತಿತ್ತು. ಫಾರ್ಮಾ ಬುಕ್ ಓಪನ್ ಮಾಡಿದ್ರೆ ನಾವೇ ಡ್ರಗ್ಸ್ ತಗೊಂಡಿದ್ದೀವಿ ಅನ್ನೋ ಫೀಲು. ಹೆಂಗೋ ಮಾಡ್ತಿದ್ವಿ LPT ಕ್ಲಾಸ್ನೆಲ್ಲ ಡೀಲು. ಮಿಸ್ ಆದರೂ ಮಧ್ಯಾಹ್ನದ ಮೀಲು, ಆಗ್ತಿದ್ವಿ ಪಬ್ಲಿಕ್ ಹೆಲ್ತಲ್ಲಿ 6 ಗಂಟೆ ತನಕ ಸೀಲು. ಪ್ಯಾರಾ ಲ್ಯಾಬ್ಗೆ ತರಲೇಬೇಕಿತ್ತು ಪ್ರತಿದಿನ ಒಂದೊಂದು ಸ್ಯಾಂಪಲ್ಲು. LFP ಅಂದರೆ ನಮ್ಮ ಹುಡುಗರಿಗೆ ಒಂಥರ ರಿಲ್ಯಾಕ್ಸಿಂಗ್ ಹಾಲು. ಆದರೆ ಪಕ್ಕಾ ಗೊತ್ತಿತ್ತು ಎಕ್ಸ್ಟೆನ್ಷನ್ ಲಾಸ್ಟಲ್ಲಿ ಎಳೆಯುತ್ತೆ ನಮ್ಮೆಲ್ಲರ ಲೈಫ್ ಇರಲಿಲ್ಲ ಸಿಂಪಲ್ಲು. ನಮ್ಮ ಹುಡುಗರು ತಲೆಯಲ್ಲಿ ಇದ್ದಿದ್ದು ಒಂದೇ, ನಾವು ಆಗದೆ ಇದ್ದರೆ ಸಾಕಪ್ಪ ಈ ವರ್ಷ ಫೇಲು. ಇದೆಲ್ಲದರ ಮಧ್ಯ ನಮ್ಮ ನೆನಪಲ್ಲಿ ಉಳಿಯೋದು ಆ NSS ಕ್ಯಾಂಪು, ಆ ಬಯೋನಿಟ್ ಸ್ಟ್ರಿಪ್ಪು, ಚಂದ್ರಾಯಪಟ್ಟಣ UHT ಯೂನಿಟಲ್ಲಿ ತಿಂತಿದ್ದ ಹಾಲ್ ಪೌಡ್ರು, ಐಸ್ ಕ್ರೀಮು, ಲೈಫ್ ಲೈನ್ಗೆ ವಿಸಿಟ್ಟು, ನಮ್ಮ ಜೂನಿಯರ್ಸ್ಗೆ ನಾವು ಮಾಡಿದ ಫ್ರೆಶರ್ಸ್ ಪಾರ್ಟಿ, ಡಾಕ್ಟರ್ಸ್ ಫೀಲಲ್ಲಿ ಶನಿವಾರ ಹೋಗ್ತಿದ್ದ ಕ್ಲಿನಿಕ್ಸು, ಗ್ಯಾಪಲ್ಲೇ ಕಮಿಟ್ ಆಗ್ತಿದ್ದಿದ್ದು ಎಲ್ಲ ಕಪಲ್ಸ್. ಹಂಗೋ ಹಿಂಗೋ ಥರ್ಡ್ ಇಯರ್ ಮುಗ್ದೇ ಹೋಯ್ತು. ಸ್ಕೂಲ್ ಮಕ್ಕಳಿಗೆ 2 ತಿಂಗಳು ಬೇಸಿಗೆ ರಜೆ ಇರುತ್ತೆ, ಆದರೆ ನಮಗೆ 3 ತಿಂಗಳು ವೆಕೇಶನ್ ಕೊಟ್ಟು ನಮ್ಮ ಡಿಗ್ರಿ ಡಿಲೇ ಮಾಡೋ ಪ್ಲ್ಯಾನ್ ಮಾಡಿದ್ರು ಯೂನಿವರ್ಸಿಟಿ ಅವರು. ಇದೇ ಗ್ಯಾಪಲ್ಲಿ ಮನೆಯಲ್ಲಿ ಬೋರ್ ಆಗಿರ್ತಾರೆ ನಮ್ಮ ಹುಡುಗರು ಅಂತ ಯಾರೋ ತಲೆಯಲ್ಲಿ ಹುಳ ಬಿಡೋಕ್ಕೆ ಫೇಕ್ ರಿಸಲ್ಟ್ ಬಿಟ್ಟೇ ಬಿಟ್ರು. ಫೇಕ್ ರಿಸಲ್ಟಲ್ಲಿ ಫೇಲ್ ಆಗಿ ಅಫಿಷಿಯಲ್ ರಿಸಲ್ಟಲ್ಲಿ ಪಾಸ್ ಆಗಿ ಕ್ಲಿನಿಕ್ಸ್ಗೆ ಟಾಪ್ ಆಗಿ ಎಂಟ್ರಿ ಕೊಟ್ಟೇ ಬಿಟ್ವಿ. ಕ್ಲಿನಿಕ್ಸಲ್ಲಿ ಮಾಡಿದ ಬ್ಲೆಂಡರ್ಗಳು 1-2 ಅದೆಲ್ಲ ರಿವೀಲ್ ಮಾಡದೇ ಇದ್ರೇ ನಮ್ಮ ಮರ್ಯಾದೆ ಉಳಿಯುತ್ತೆ ಬಿಡಿ. ಮಾರ್ನಿಂಗ್ ಕ್ಲಿನಿಕ್ಸಲ್ಲಿ ಕೇಸ್ ನೋಡ್ತಿದ್ರು ನಮ್ಮ ಹುಡುಗಿರು. ಕ್ಲಾಸಲ್ಲಿ ಗಲಾಟೆ ಮಾಡಿ ಅಶ್ವಿನಿ ಮ್ಯಾಮ್ ಕೈಲಿ ಹೇಳಿಸ್ಕೊಂಡಿದ್ರು ಪುಂಡ ವಿದ್ಯಾರ್ಥಿನಿಯರು. ದಿನ ಕ್ಲಾಸ್ ಮುಗಿದ್ಮೇಲೆ ಕೊಡ್ತಿದ್ವಿ ಮಂಜುನಾಥ್ ಸರ್ಗೆ ಅಟೆಂಡೆನ್ಸು. ನಾಳೆ ಯಾವ ಊರಿಗೆ ಹೆಲ್ತ್ ಕ್ಯಾಂಪ್ ಇದೆ ಅಂತ ಸಿಗ್ತಿತ್ತು ಅಪ್ಡೇಟ್ಸು. ಅದಕ್ಕೆ ಬೆಳ್ಳಂಬೆಳಗ್ಗೆ ಹತ್ಬೇಕಿತ್ತು ಮಹೇಶಣ್ಣನ ಬಸ್ಸು. ಸರ್ ಇದ್ರು ತುಂಬ ಸ್ಟ್ರಿಕ್ಟು, ಕೆಲವೊಬ್ಬರಿಗೆ ಅಷ್ಟೇ ಗೊತ್ತು ಅವ್ರ ಮನಸ್ಸು ತುಂಬ ಸಾಫ್ಟು. ಸರ್ ಅಂದರೆ ಎಲ್ಲರಿಗೂ ಫೇವ್ರೇಟು, ನಿದ್ದೆ ಮಾಡಿದ್ರು ಹೇಳ್ತಿದ್ರು ಆಲ್ ರೈಟು, ಅವ್ರ ಪಾಠ ಮಾಡ್ತಿದ್ದು ಬೈ ಹಾರ್ಟು. ಭಾಗ್ಯ ಮ್ಯಾಮ್ ನೋಟ್ಸ್ ಬರೆಸ್ತಿದ್ರು ಪಟ, ಅವ್ರ ಮಗ ಪ್ರಭಾಸ್ಗೆ ಎಲ್ಲರೂ ಕೊಡ್ತಿದ್ವಿ ಕಾಟ. ಆಂಬುಲೇಟ್ರಿಯಲ್ಲಿ ಅವ್ರ ಜೊತೆ ಹೋದಾಗ HVR ದೋಸೆ ತಿನ್ನೋದೇ ನಮಗೆಲ್ಲ ಒಂದು ಚಟ. ಶಂಕರೇಗೌಡ ಸರ್ ಯಾವಾಗಲೂ ಅಂತಿದ್ರು, ಎಲ್ಲ ನೇಚರು ಕಣ್ರಿ. ಯಾರಿಗೂ ಮಾಡಿಸ್ತಿರ್ಲಿಲ್ಲ ಬೇಜಾರು, ಆದರೆ ಸಿಟ್ಟು ಬಂದಾಗ ಅವ್ರ ಮುಂದೆ ಇದ್ದವರು ಢಮಾರ್. ರವಿಕುಮಾರ್ ಸರ್ ಕೊಡ್ತಿದ್ರು ಟಾಂಟು, ಅಟೆಂಡೆನ್ಸ್ ಟೈಮಲ್ಲಿ ಕೇಳ್ತಿದ್ರು ಇನ್ಸ್ಟ್ರೂಮೆಂಟು. ಮಿಸ್ ಆಗಿ ಹೋದ್ರೆ ಕ್ಲಾಸಿಗೆ ಲೇಟು, ಅವಾಗ ಹೇಳ್ತಿದ್ರು ಎಲ್ಲರಿಗೂ ಗೆಟ್ ಔಟ್.
ಇನ್ನು ನಾಗರಾಜ್ ಸರು ಕಾಲೇಜಲ್ಲಿ ಸರ್ಜನ್ನು, ಹಾಸ್ಟೆಲಲ್ಲಿ ನಮಗೆಲ್ಲ ವಾರ್ಡನ್ನು. ತುಟುಕ್ ಪಿಟುಕ್ ಅಂದರೆ ಬೀಳ್ತಿತ್ತು ಫೈನು. ಮಂಜುನಾಥ್ ಸರು ಇಡೀ TVCCಗೆ ಡಾನು, ತುಂಬ ಬ್ಯುಸಿ ಪರ್ಸನ್ನು. ಇದ್ರ ಮಧ್ಯೆನೇ ಎಲ್ಲರಿಗೂ ಕೊಡ್ತಿದ್ರು ಅಟೆನ್ಷನ್ನು. ಇವರನ್ನಂತೂ ಮರೆಯೋಕ್ಕಾಗಲ್ಲ ಬಿಡಿ, ನಮ್ಮ ಲೈಫ್ ಲೈನು. ಇದೆಲ್ಲದರ ನಡುವೆ ಸ್ಕಿಲ್ ಟೆಸ್ಟ್ ತಗೊಳಕ್ ಪಡ್ತಿದ್ದ ಕಷ್ಟ, ನಮ್ಮ ಸ್ಕಿಲ್ಗಳನ್ನು ನೋಡಿ ನಮಗೆ ಬೈಯೋದೇ ಟೀಚರ್ಸಿಗೆ ಇಷ್ಟ. ಬೈಸ್ಕೊಂಡು ನಮ್ಮ ತಪ್ಪನ್ನು ತಿದ್ಕೊಂಡಿದ್ದಕ್ಕೆ ಆಗಲಿಲ್ಲ ನಮಗೆ ನಷ್ಟ. ಕೊನೆಗೆ ಅಶ್ವಿನಿ ಮ್ಯಾಮ್ ಜೊತೆ ಹೋಗಿದ್ದ ವೈಲ್ಡ್ ಲೈಫ್ ಟ್ರಿಪ್ಪು, ಬರ್ಗೀಲ್ ಹಾಕಿದ ಫೈರ್ ಕ್ಯಾಂಪು, ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡ್ಕೋತೀವಿ ಸಿಕ್ಕಾಗೆಲ್ಲ ಗ್ಯಾಪು. ಎಲ್ಲ ಸೇರಿ ಗಣೇಶ ಚತುರ್ಥಿ ಮಾಡಿದ್ವಿ. ರಾತ್ರಿ ಆದರೆ ಗಣೇಶಂಗಿಟ್ಟು ಹಣ್ಣೆಲ್ಲ ತಿಂತಿದ್ವಿ. ಬೆಳಗ್ಗೆ ಎದ್ದು ಗಣೇಶನ ಮೇಲೆ ಹಾಕ್ತಿದ್ವಿ. ಎಲ್ಲರೂ ಬಿಟ್ಟು ನಮ್ಮ ಗರ್ವ ಮಾಡೇ ಬಿಟ್ವಿ ಭಾವಪರ್ವ. ಅದೇನಪ್ಪ ಅಂದರೆ ನಮ್ಮ ಕಾಲೇಜ್ ಡೇ. ಅಂತೂ 3 ರೊಟೇಷನ್ ಕ್ಲಿನಿಕ್ಸಲ್ಲಿ ಮುಗಿಸಿ ನಮ್ಮೆಲ್ಲ PPT ಪ್ರೆಸೆಂಟೇಷನ್ ಟೀಚರ್ಸ್ಗೆ ತೋರಿಸಿ ವೈವಾದಲ್ಲಿ ಮಾರ್ಕ್ಸ್ ಬರದೇ ಇದ್ರು ಜಾಸ್ತಿ. ಅಲ್ಲೇ ಮುಗೀತು ನೋಡಿ ನಮ್ಮ 4th ಇಯರ್ನ ಮೋಜು ಮಸ್ತಿ ಕುಸ್ತಿ. ಇನ್ನು ನಮ್ಮ ಕೊನೆ ಘಟ್ಟ ಇಂಟರ್ನ್ಶಿಪ್ಪು. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ ಅಂತ ಎಲ್ಲರೂ ಒಂದೇ ಕುಟುಂಬದಂತಿದ್ದ ನಾವು ನಮ್ಮ ಬ್ಯಾಗ್ ಪ್ಯಾಕ್ ಮಾಡಿ 8 ದಿಕ್ಕಿಗೂ ಹೋಗುವ ಟೈಮ್ ಬಂದೇ ಬಿಡ್ತು. ದಿನಾಂಕ 6/10/2025ಕ್ಕೆ ಟೆಂಪ್ರರಿ KVC ನಂಬರ್ ಬಂತು. ಅವತ್ತೇ ಜವಾಬ್ದಾರಿನೂ ನಮ್ಮ ಹೆಗ್ಲಿರ್ತು. ಸ್ಟಾರ್ಟ್ ಆಯಿತು ನೋಡಿ ನಮ್ಮ 365 ಡೇಸ್ ಮ್ಯಾರಥಾನ್ ಜರ್ನಿ. 63 ಜನನ್ನು ಡಿವೈಡ್ ಮಾಡಿದ್ರು 8 ಬ್ಯಾಚು. ಎಲ್ಲರೂ ಆದರೂ ಟೆಸ್ಟ್ ಬ್ಯಾಚು. ಹೊಸ ಜಾಗಗಳು, ಹೊಸ ಕೇಸ್ಗಳು, ಹೊಸ ಜನ, ಹೊಸ ಎಕ್ಸ್ಪೀರಿಯನ್ಸು. ಕೈಲಿ ಸ್ಟೆಥೋಸ್ಕೋಪ್ ಹಿಡ್ದು ಗುದ್ಲಿಲಿ ಕಡ್ದು ಕೋಳಿ ಮೊಟ್ಟೆನೂ ಎತ್ತಂಗಾಯ್ತು. ಆಗಲೇಬೇಕಾಯ್ತು ಮತ್ತೆ ಫ್ಯಾಮಿಲಿ ಮೇಲೆ ಡಿಪೆಂಡು. ಹಳ್ಳಿ ಕೇಡಲ್ಲಿ ಮಾಡ್ತಿದ್ರು ನಮ್ಮನ್ನ ಬೆಂಡು. ಬೇರೆ ಬೇರೆ ಕಾಲೇಜ್ ಅವರೆಲ್ಲ ಆಗ್ತಿದ್ರು ಫ್ರೆಂಡು. ಝೂ ಅಲ್ಲಿ ನೋಡ್ತಿದ್ವಿ ಹುಲಿ ಸಿಂಹ ಕರಡಿ. ಹೆಸರುಘಟ್ಟ ಬಂದರೆ ಸಾಕು ಪಾರ್ಟಿ ಮಾಡೋಕ್ಕೆ ಎಲ್ಲರೂ ರೆಡಿ. ಬೆಂಗಳೂರು ಕ್ಲಿನಿಕ್ಸ್ ಆಗ್ತಿತ್ತು 8 ಗಂಟೆಗೆ ಸ್ಟಾರ್ಟು. ಎಲ್ಲರೂ ತಲೆ ಕೆಡಿಸಿತ್ತು ಕಂಟೋನ್ಮೆಂಟು. ಬೀದರಲ್ಲಿ 7:30 ಆದರೂ ಆಗಕ್ಕಾಗ್ತಿರ್ಲಿಲ್ಲ ಜೂಟು. ಅವಾಗವಾಗ ಆಗ್ತಿತ್ತು ಬ್ಯಾಚಲ್ಲಿ ಫೈಟು. ಅಷ್ಟಾದರೂ ಎಲ್ಲರೂ ಸೇರಿ ತಿರುಗಾಡಕ್ಕೆ ಹೋಗ್ತಿದ್ರು ನೈಟು. ಬುಕ್ನೆಲ್ಲ ತಲೆದಿ ಮಾಡ್ಕೊಂಡು ಮಲಗಿದ್ದ ನಮ್ಮ ಹುಡುಗರಿಗೆ ಬುಕ್ ತೆಗಿಯೋ ಟೈಮ್ ಬಂದೇ ಬಿಡ್ತು. ಅದೇ ICR ಎಕ್ಸಾಮ್. ಕೆಲವರು ಟಾಪರ್ಸ್ ಆದರು, ಕೆಲವರು ಬಿಡ ನೆಕ್ಸ್ಟ್ ಇಯರ್ ಬರ್ದ್ರಾಯ್ತು ಅಂತ ಎಗರ್ಸ್ಬಿಟ್ರು. ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದ್ದೇ ಪಾಲಿಕ್ಲಿನಿಕಲ್ಲಿ. ಅದೇನು ರೆಸ್ಪೆಕ್ಟು, ಅದೇನು ಫೀಲ್ಡ್ ಲೆವೆಲ್ ಟ್ರೀಟ್ಮೆಂಟು. ಬೆಳಗಾವಿ, ದಾವಣಗೆರೆ, ಧಾರವಾಡ ಪಾಲಿಕ್ಲಿನಿಕಲ್ಲಿ ಕೇಸ್ ನೋಡಿ ಆಗ್ತಿತ್ತು ಸುಸ್ತು. ಉಡುಪಿ, ದೇವನಹಳ್ಳಿ, ಕೋಲಾರ ಪಾಲಿಕ್ಲಿನಿಕ್ ಇನ್ನೂ 2 ತಿಂಗಳಿದ್ದಿದ್ರು ಮಸ್ತು. ತಣ್ಣಿ ಕುಡುಕ, ಸಾಪಡಮ್ಮ, ನಲ್ಲ ಇರಕ ಇನ್ನೆಲ್ಲ ಕಲಿಸಿದ್ದೇ ನಾಮಕ್ಕಲ್ಲು. ಅಲ್ಲಿತ್ತು ಗುರು ಒಳ್ಳೆ ಥ್ರಿಲ್ಲು. 24/7 ಓಪನ್ ಇರೋ ಹಾಸ್ಪಿಟಲ್ಲು. ಕಮ್ಮಿ ಇದ್ರು ಮೆಸ್ ಬಿಲ್ಲು. ಹೊಟ್ಟೆ ತುಂಬ ಆಗ್ತಿತ್ತು ಒಳ್ಳೆ ನಾನ್ ವೆಜ್ ಮೀಲು. ಬೇರೆ ಬೇರೆ ಕಡೆ ಎಲ್ಲ ಮುಗಿಸ್ ಬಂದು ಇಂಟರ್ನ್ಶಿಪ್ಪು. ಆದರೆ ಸಿಲೆಬಸ್ಸಲ್ಲಿ ಇರೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೇ ಆಂಟ್ರಪ್ರಿನರ್ಶಿಪ್ಪು. ಕೋಳಿ ಮಾರೋರು ಸ್ವಲ್ಪ ಜನ ಆದರೆ ನಾಯಿ ಬೆಕ್ಕು ನೋಡ್ಕೊಳ್ಳೋರು ಇನ್ನು ಸ್ವಲ್ಪ ಜನ. ಎಲ್ಲರೂ ಮಾಡ್ಕೊಂಡ್ರು ಸ್ವಲ್ಪ ಸ್ವಲ್ಪ ಕಾಸು. ಅಂದ್ಕೊಂಡ್ರು ಅವರೇ ನಾವು ದೊಡ್ಡ ಬಾಸು. ನಾವು ಎಷ್ಟೇ ಬೆಳೆದ್ರು ನಮ್ಮ ಟೀಚರ್ಸ್ಗಳ ಮುಂದೆ ನಾವು ಸಣ್ಣ ಕೂಸು. ರೂಮ್ನೇ ಬಿಟ್ಟು ಹೊರಗೆ ಬರ್ದೇ ಇರೋರೆಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆ ತಿರುಗಿದ್ರು. ಹೋದಲೆಲ್ಲ ಆಗ್ತಿತ್ತು ಹೊಸ ಜನರ ಸಹವಾಸ. ಹೀಗೆ ಬೈಕು, ಟ್ರೇನು, ಬಸ್ಸು ಅಂತ ಮುಗಿಸೇ ಬಿಟ್ವಿ ಇಡೀ ಕರ್ನಾಟಕದ ಪ್ರವಾಸ. 5.5 ವರ್ಷ ಇರೋ ನಮ್ಮ ಪ್ರೊಫೆಷ್ನಲ್ ಜರ್ನಿ 6 ವರ್ಷ 1 ತಿಂಗಳಲ್ಲಿ ಮುಗೀತಿದೆ. ಬೇಜಾರಿಲ್ಲ, ಯಾಕಂದರೆ ಇಲ್ಲಿ ನಾವು ಮಾಡದೇ ಇರೋ ಕೆಲಸನೇ ಇಲ್ಲ. ಫ್ರೆಂಡ್ಸ್ ಜೊತೆ ಲೇಟ್ ನೈಟ್ ಕಾನ್ವರ್ಸೇಷನ್ನು, ಮಿಡ್ ನೈಟ್ ನೋಡ್ತಿದ್ದ ಡಿಸ್ಟೋಕಿಯಾ ಕೇಸು, ಹಾಸ್ಟೆಲ್ ಭಟ್ರು ಊಟ, ಟೀಚರ್ಸ್ ಮಿಮಿಕ್ರಿ, NSS ಕ್ಯಾಂಪ್ ಡ್ಯಾನ್ಸು, ಯೂತ್ ಫೆಸ್ಟು, ಸ್ಪೋರ್ಟ್ಸು, ಜಿಮ್ಮು, ಫಂಕ್ಷನ್ಗೆ ಮಾಡ್ತಿದ್ದ ಕಮಿಟಿಗಳು, ಎಕ್ಸಾಮ್ ಹಿಂದಿನ ದಿನ ನೈಟ್ ಗ್ರೂಪ್ ಡಿಸ್ಕಷನ್ನು, ಸತ್ಯಮಂಗಲ ಲೇಕು,
ಉಡುಪಿ ಹೋಟೆಲ್ಲು, ಅನ್ನಪೂರ್ಣೇಶ್ವರಿ ಚೌಲ್ಟ್ರಿ. ಫುಡ್ ಕೋರ್ಟಲ್ಲಿ ತಿಂತಿದ್ದ ಚಾಟ್ಸು, ಬಂಕ್ ಹಾಕಿ ನೋಡ್ತಿದ್ದ ಮೂವೀಸು, ಕುಮಾರನ ಬೇಕರಿ ಸ್ನ್ಯಾಕ್ಸು, ಕಾಂಪಿಟೇಷನ್ ಅಂಗಡಿ ಬಾಳೆಹಣ್ಣು, ಅಂಕಲ್ ಅಂಗಡಿ ಪೆನ್ನು, ಸಮೃದ್ಧಿ ಟೀ ಪಾಯಿಂಟು, ಕ್ಯಾಂಪಸ್ ಹೊರಗಡೆ ಸಿಕ್ಕಾಕೋತಿದ್ದ ಕಪ್ಪಲ್ಲು, ಶನಿವಾರ ಹನುಮಾನ್ ಟೆಂಪಲ್ಲು. ನಮ್ಮ ಸಿಂಡಿಕೇಟು, SS ಫಾರ್ಮಸಿ, ರಾತ್ರಿ 12 ಗಂಟೆಗೆ ಮಾಡ್ತಿದ್ದ ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ನು, ಸೀನಿಯರ್ಸ್ ಜೂನಿಯರ್ಸ್ ರಿಲೇಷನ್ಶಿಪ್ಪು. ಇವೆಲ್ಲದರ ಜೊತೆಗೆ ನಮ್ಮೆಲ್ಲರಿಗಿರೋ ಸಂಬಂಧ ಇವತ್ತಿಂದ ಬರೀ ನೆನಪು ಅಷ್ಟೇ. ಈ ಬೇಜಾರು ಒಂದು ಕಡೆಯಾದರೆ ನಾವು ಇರೋ 63 ಜನರಲ್ಲಿ ನಮ್ಮೊಂದಿಗೆ ಒಬ್ಬರು ಇವತ್ತು ಇಲ್ಲ ಅನ್ನೋದೇ ಇನ್ನೊಂದು ದೊಡ್ಡ ಬೇಜಾರು. ಯೋಗಿತಾ ಇದ್ದಿದ್ರೆ ನಮ್ಮೆಲ್ಲರ ಜೊತೆ ಪದವಿ ಸ್ವೀಕಾರ ಮಾಡ್ತಿದ್ಲು. ಅವಳ ಸ್ಮೃತಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸದಾ ಎಚ್ಚರವಾಗೇ ಇರುತ್ತೆ. ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಮಕರಂದ ತಂದ ಜೇನಿನ ಸಿಹಿ ಎಲ್ಲರೂ ಸವಿಬೇಕಂದ್ರೆ ಜೇನು ತನ್ನ ಗೂಡನ್ನು ಬಿಡಲೇಬೇಕು. ಅದೇ ಥರ ನಾನಾ ಕಡೆಯಿಂದ ಬಂದು ನಾವೆಲ್ಲ ಸೇರಿ ಪ್ರೀತಿ, ಸ್ನೇಹ, ವಾತ್ಸಲ್ಯ, ನಂಬಿಕೆಯಿಂದ ಕಟ್ಟಿದ ಗೂಡೆ ನಮ್ಮ ಈ ಪೆರಿಟಾನ್ಸ್ ಬ್ಯಾಚ್. ನಮ್ಮ ರೂಮು, ಟೇಬಲ್ಲು, ಬೆಡ್ಡು, ಕಬೋರ್ಡು ಇವನ್ನೆಲ್ಲ ಬಿಟ್ಟು ಹೋಗೋ ದಿನ ಬಂದೇ ಬಿಡ್ತು. ನಾವು ನಮ್ಮ ಬದುಕಿನ ಉದ್ದೇಶ ಈಡೇರಿಸಿಕೊಳ್ಳಬೇಕು ಅಂದರೆ ನಮ್ಮದೇ ಆದ ಹಾದಿಲಿ ತೆರಳಲೇಬೇಕು. ನಮ್ಮ ಪೋಷಕರ ಆಶೀರ್ವಾದ, ಶಿಕ್ಷಕರ ಮಾರ್ಗದರ್ಶನ, ನಮ್ಮೆಲ್ಲರ ಶ್ರದ್ಧೆ, ನಿಷ್ಠೆಯಿಂದ ಇಂದು ನಮ್ಮ ಹೆಸರಿನ ಹಿಂದೆ ಡಾಕ್ಟರ್ ಅನ್ನುವ ಅಮೃತ ಪದದ ಜೋಡಣೆಯಾಗಿದೆ. ನಮ್ಮ ಮುಂದಿನ ಜೀವನವು ಹಸಿರಾಗಿರಲಿ, ಯಶಸ್ಸು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಲಭಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅಟ್ ಲಾಸ್ಟ್, congratulations dear Peritons, budding veterinarians. We miss our college and each one of us. Thank you.